ಸರ್ಕಾರ ಫ್ಯಾಕ್ಟ್ರಿ ಮಾಲಕರು ₹1 ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು. ಫ್ಯಾಕ್ಟ್ರಿ ಮಾಲಕ ಫ್ಯಾಕ್ಟ್ರಿ ಮಾಲಕರು ₹1 ಕೊಡೋದಿಲ್ಲ ಅಂತ ಇದ್ರು. ₹50 ಬಾಗ್ಸಿವಿ, ₹250 ಸರ್ಕಾರ ₹50 ಹಾಕಿ ಕೊಡ್ತಾನೆ ಅನ್ನೋದ. 3,300 ರೈತನ ಗೆಲುವಾಗ್ಯದ. ರೈತ ಸಂಘದ ಗೆಲುವಾಗಿ ಬಿಟ್ಟಾರೆ. 3,300 ಸರ್. ಇಲ್ಲ ನೀವು ಮಧ್ಯ ಮೂಲಕ ಬಂದಿದೆ, ಅರ್ಧ ಗೆಲುವಾಗಿ ಬಿಟ್ಟ ನಮಗೆ ಸಾಕು ಸರ್. ಅದೇನು ಹೋರಾಟ ಮಾಡ್ತೀವಿ ಸರ್ 100% ಸರ್. ರೈತ 9 ದಿನದಿಂದ ಹೋರಾಟ ಮಾಡ್ತಾ ಇದ್ದ. ಕೆಲವು ಸಹಕಾರ ಸರ್, 100 ಸಹಕಾರ, 3,300 ರೈತನ ಗೆಲುವು. ಫ್ಯಾಕ್ಟ್ರಿ ಅವ್ರು ₹1 ಕೊಡೋದಿಲ್ಲ ಅಂದಿದ್ರು. ಹೋರಾಟವನ್ನು ಹೊಡಿಬೇಕಂತ ಬಹಳ ಪ್ರಯತ್ನ ಮಾಡಿದ್ರು, ರಾಜಕಾರಣ ತಂದ್ರು. ಆದ್ರೆ ನಮ್ಮ ಪ್ರತಿಯೊಬ್ಬ ರೈತರು ಬಹಳ ತಾಳ್ಮೆಯಿಂದ ಗುರುಗಳು ಕುಂತಾರೆ, ಚುನಪ್ಪ ಪೂಜಾರಿ ಕುಂತಾನ, ಅವ್ರ ಜೊತೆ ನಾವು ಭೇಟಿ ಕೊಟ್ಟರು. ಇವತ್ತು ನ್ಯಾಯ ಸಿಕ್ತು ಸರ್. ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ ಸರ್ಕಾರಕ್ಕೆ? ಏನಿಲ್ಲ, ಸರ್ಕಾರ ಜನರ ಜೊತೆ ಇರಬೇಕು, ಜನ ಸರ್ಕಾರ ಜೊತೆ ಇರಬೇಕು ಸರ್. ಜನ ನೋಡ್ತಾ ಇದೀರಲ್ಲ ಎಷ್ಟು ಖುಷಿಯಾಗಿದ್ದಾರೆ. 10 ವರ್ಷದಿಂದ ₹1 ತಗೊಂಡಿದ್ದಲ್ಲ, ₹300 ತಗೊಂಡು ಬಿಟ್ಟಿವಿ. ಇದೆಲ್ಲ ಸಮಸ್ತ ರೈತರ ಗೆಲುವಾಗಿ ಬಿಟ್ಟಾರ. ಈಗ ₹1 ಕೊಡುದಿಲ್ಲ ಅಂತ ಸರ್ಕಾರದವರು ಹೇಳಿ ಹೋಗಿದ್ರು, ಹೆಚ್ಚಿಗೆ ಕೊಡುದಿಲ್ಲ ಅಂತ ಮೊದಲಿಗೆಲ್ಲ ಹೇಳ್ತಾ ಇದ್ರು. ರೈತನ ಹೋರಾಟಕ್ಕೆ ಸರ್ಕಾರ ಯಾವಾಗಲೂ ಬಾಗಲೇಬೇಕು, ಫ್ಯಾಕ್ಟ್ರಿ ಅವರು ಬಾಗಲೇಬೇಕು. ಇದೊಂದು ಶಕ್ತಿ, ಇದು ನಿರಂತರವಾಗಿರ್ತದಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಅಧಿವೇಶನದಲ್ಲಿ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಅಧಿವೇಶನಕ್ಕೆ ಸರ್ ಅದನ್ನು ಮುಂದಿನ ದಿನಮಾನದೊಳಗೆ ಹೇಳ್ತೀನಿ. ಸರ್ ಅಧಿವೇಶನದಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಅಂತ ಸರ್ ಒಟ್ಟಾರೆ ರೈತರ ಸಲುವಾಗಿ ಹುಟ್ಟಿ ಬಂದೀವಿ. ಚುನಪ್ಪ ಪೂಜಾರಿ ನಮ್ಮ ನೇತೃತ್ವದೊಳಗೆ ಕನ್ನಡ ನಾಡಿನ ಸಮಸ್ತ ರೈತರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ನಮ್ಮ ಜೀವನ ಪ್ರಾಣವನ್ನು ಇಡ್ತೀವಿ ನಾವು. ನಿಮ್ಮ ಮತ್ತು ಚೌಡಪ್ಪ ಪೂಜಾರಿ ಅವರಿಂದ ಗೆಲುವು ಆಯ್ತು ಸರ್, ಯಾಕಂದ್ರೆ ನಿಮ್ಮ ಒಗ್ಗಟ್ಟನ್ನು ಒಡ್ಲಿಕ್ಕೆ ಕೆಲವೊಂದಿಷ್ಟು ಸರ್ ಏನೂ ಆಗಲ್ಲ. ಚುನಪ್ಪ ಪೂಜಾರಿ ನಾನು ಒಂದೇ ತಾಯಿ ಮಕ್ಕಳು. ರಾಯಣ್ಣ ಚೆನ್ನಮ್ಮ ಇದ್ದಂಗ ರೈತರ ಸಲುವಾಗಿ ನಮ್ಮ ಕೊನೆ ಉಸಿರಿರೋ ಮಟ್ಟ ಒಕ್ಕಟ್ಟಾಗೆ ಇರ್ತೀವಿ. ಈಗ ಕೆಲವೊಂದಿಷ್ಟು ಏನೋ ನೀವು ಕೂಡ ಶಾಸಕರಾಗಬೇಕು ಅಂತ ಹೇಳಿ ಜನರು ಕೂಗಿದೆ ಸರ್. ಸರ್ ನನಗೆ ರಾಜಕಾರಣ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಒಬ್ರು ಪ್ರತಿನಿಧಿ ಬರಲಿಲ್ಲ, ಶಾಸಕರು ಒಬ್ರು ಬರಲಿಲ್ಲ. ನನಗೆ ರಾಜಕಾರಣ ಅವಶ್ಯಕತೆ ಇಲ್ಲ ಸರ್. ನನ್ನ ಜನ ಈಗಾಗಲೇ ನನ್ನ ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ದಾರೆ. ನನಗೆ ರಾಜಕಾರಣ ಅವಶ್ಯಕತೆ ಇಲ್ಲ, ಹಣದ ಅವಶ್ಯಕತೆ ಇಲ್ಲ. ಇವತ್ತು ಒಂದು ಮನೆಗೆ ಹೋದ್ರೆ 1 ವರ್ಷಕ್ಕೊಂದು ಮನೆಗೆ ಹೋಗ್ಬೇಕಾಗ್ತದೆ. ಇದು ಜನರಿಗೆ ಗೆಲುವಾಗ್ಯದ. ಅವ್ರ ಹೃದಯದೊಳಗೆ ನಾ ಇದ್ದೀನಿ, ಅವರೆಲ್ಲರಿಗೂ ಕೈ ಮುಗಿದು ಬೇಡ್ಕೊತೀನಿ. ಸರ್ ಈಗ ಸರ್ಕಾರ ಆದೇಶ ಮಾಡಿದೆ, 3,250 ಫ್ಯಾಕ್ಟ್ರಿ ಅವರು, ₹50 ಸಿದ್ದರಾಮಯ್ಯ ಸಾಹೇಬರು, ₹3,300 ಘೋಷಣೆ ಆಗಿದೆ. ನಾವು 3,500 ಕೇಳಿದ್ದೀವಿ, ನಾವು ಬಿಗಿ ಹಾಕಿದ್ದೀವಿ. ಸರ್ಕಾರ ₹1 ಕೊಡೋದಿಲ್ಲ ಅಂತೇಳಿ ಶಿವಾನಂದ ಪಾಟೀಲ್ ಕೂಡ ಹೇಳಿದ್ರು. ಕೈ ಮುಗಿದ್ರು, ವಿನಂತಿ ಮಾಡ್ಕೊಂಡು ಗಡುವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಿದ್ದಾರೆ. ನಮಗೆ 3,300 ಘೋಷಣೆ ಆಗಿದೆ. ರೈತನ ಗೆಲುವಾಗಿದೆ, ನಮ್ಮ ಗೆಲುವು ಆಗಿಬಿಟ್ಟಿದೆ. ಕೈ ಬಿಡ್ತೇವೆ ಮಾಡಿ ಸರ್. ಗೆದ್ದಿದೆ ಸರ್. ₹1 ಸಿಗದ ಸಂದರ್ಭದಲ್ಲಿ ರೈತನಿಗೆ ₹300 ಸಿಕ್ಕದ. ಇದು ರೈತನ ಗೆಲುವು ಸರ್. ನಾನು 2 ಒಂದೇ ಅಧಿವೇಶನದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ರೈತರ ಮುಖ್ಯ ಸಮಸ್ಯೆಗಳನ್ನ ಬಗೆಹರಿಸುವ ಸಲುವಾಗಿ ಚಿಂತನೆಯನ್ನ ಅಧಿವೇಶನದಲ್ಲಿ ಮಾಡ್ತೀರಾ? 100% ಸರ್. ಅಧಿವೇಶನದಲ್ಲಿ ಹಳ್ಳಿ ಗಡ್ಡಾಡಿ 16 ಲಕ್ಷ ಕಾರ್ಯಕರ್ತರ ಸಂಘಟನೆ ಮಾಡಿ ಒಂದು ಕರೆಯನ್ನು ಕೊಡ್ತೀವಿ. ಅಧಿವೇಶನದೊಳಗೆ ರೈತರಿಗೆ ಬಲಯುತವಾಗಿರ್ತಕ್ಕಂಥ ಒಂದು ನ್ಯಾಯ, ಸಾಲ ಮನ್ನಾ, ಇನ್ನೊಂದಿದೆ ಸಂಪೂರ್ಣ ಕರ್ನಾಟಕ